ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮದುವೆ ಮನೆಯಲ್ಲಿ ಮಂಗಳ ಧ್ವನಿ ಕೇಳಬೇಕಾದ ಜಾಗದಲ್ಲಿ ಕೂಗಾಟ ಮತ್ತು ಗಲಾಟೆ ಕೇಳಿಸಿದ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಚಿನ್ನಾಭರಣ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ನಡೆದ ಗಲಾಟೆ ರಕ್ತಪಾತದ ಮಟ್ಟಕ್ಕೆ ತಲುಪಿದ್ದು ಮದುವೆ ಮನೆ ರಣರಂಗವಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಮದುವೆ ಮನೆ ರಣಾಂಗಣವಾದ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಮುದಸೀರ್ ಮತ್ತು ಗುಲ್ನಾಜ್ ಬೇಗಂ ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಕುಟುಂಬಗಳ ಒಪ್ಪಿಗೆ ಪಡೆದು ಮದುವೆ ನಿಶ್ಚಯವಾಗಿತ್ತು. ಇವತ್ತು RM ಕನ್ವೆನ್ಷನ್ ಹಾಲ್ನಲ್ಲಿ ನಿಖಾ ನಡೆಯಬೇಕಿತ್ತು. ಆದ್ರೆ ಮದುವೆಗೆ ಮುನ್ನವೇ ಚಿನ್ನಾಭರಣ ವಿಚಾರದಲ್ಲಿ ಎರಡು ಕುಟುಂಬಗಳ ನಡುವೆ ಮನಸ್ತಾಪ ಉಂಟಾಗಿದೆ. ಮಾತಿನಂತೆ ವಧುವಿಗೆ ಕೊಡಬೇಕಿದ್ದ ಚಿನ್ನಾಭರಣ ನೀಡಲಾಗಿಲ್ಲ ಎಂಬ ಆರೋಪ ಕೇಳಿ ಬಂದಿದ್ದು ಇದೇ ವಿಷಯ ಗಲಾಟೆಗೆ ಕಾರಣವಾಗಿದೆ. ಇನ್ನೊಂದೆಡೆ ವರನ ಕಡೆಯವರು 15 ಲಕ್ಷ ರೂಪಾಯಿ ಮೌಲ್ಯದ ಕಾರು ಬೇಡಿಕೆ ಇಟ್ಟಿದ್ರು ಎಂಬ ಆರೋಪವನ್ನ ವಧುವಿನ ಕಡೆಯವರು ಮಾಡಿದ್ದಾರೆ. ಕೊಡ್ತಾ ಇದ್ರು ಅವ್ರ ಕಡೆನೆ. ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾವು ಏನಕ್ಕೆ ಅವ್ರ ಹತ್ರ ಹೋಗಿ ಡಿಮ್ಯಾಂಡ್ ಮಾಡಬೇಕು? ಎಲ್ಲಾದ್ರೂ ಹೆಣ್ಣಿನ ಕಡೆಯವ್ರು ಡಿಮ್ಯಾಂಡ್ ಮಾಡಿ ನೋಡಿದ್ದೀರಾ? ನಾವು ಅವ್ರು ಚಿನ್ನ ಹಾಕಿದ್ರೆ ಏನು ನಮಗೆ ಸಿಗ್ತದ? ಅದು ಅವ್ರಿಗೆ ತಾನೇ ಸಿಗೋದು. ನಾವು ಚಿನ್ನ ಏನು ಕೇಳಲ್ವಲ್ಲ. ಮತ್ತು ಅವರು ಗಾಡಿ ಕೊಡಿಸ್ತೀವಿ ಅಂತ ಹೇಳಿದ್ವಿ, ರಾಯಲ್ ಎನ್ಫೀಲ್ಡ್. ಅದು ಬೇಡ, ನನಗೆ ಕಾರೇ ಬೇಕು, 15 ಲಕ್ಷ ರೂಪಾಯಿದು, 25 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟರೆ ಮದುವೆಗೆ ಬರೋದು, ಹಂಗೆ ಹಿಂಗೆ ಅಂದರು. ಅದಕ್ಕೆ ನೆನ್ನೆ ರಾತ್ರಿ ಮದುವೆ ಮಾತಾಡಿ ಎಲ್ಲ ಸಾಲ್ವ್ ಮಾಡಿ ನೆನ್ನೆ ರಾತ್ರಿನೇ ಮದುವೆ ಸಾಲ್ವ್ ಮಾಡಾಯಿತು. ಮದುವೆ ಕ್ಯಾನ್ಸಲ್ ಮಾಡಾಯಿತು. ಅದು ಸಾಲ್ವ್ ಮಾಡಿ ಮನೆಗೆ ಬಂದ ಮೇಲೆ ನನಗೆ ಥ್ರೆಟ್ನಿಂಗ್ ಕಾಲ್ಸ್ ಬಂತು. ಒಂದು 20ರಿಂದ 25 ಕಾಲ್ಸ್ ಬಂತು ನನಗೆ, ಕಂಟಿನ್ಯೂಸ್ ಮಿಸ್ ಕಾಲ್ಸು. ನಾನೇ ಪಿಕ್ ಮಾಡಲಿಲ್ಲ. ನಾನು ಫಸ್ಟ್ ಕಾಲ್ ಪಿಕ್ ಮಾಡಿಬಿಟ್ಟು ಅಲ್ಲಿಂದ ಥ್ರೆಟ್ನಿಂಗ್ ಆದ ತಕ್ಷಣ ನಾನು ಕಟ್ ಮಾಡಿಬಿಟ್ಟೆ. ಅದಾದಮೇಲೆ ನಾನು ಬೇರೆ ಯಾವ ಕಾಲು ಪಿಕ್ ಮಾಡಲಿಲ್ಲ. ನನ್ನ ಹತ್ರ ಮಿಸ್ ಕಾಲ್ದು ಕಾಲ್ ಹಿಸ್ಟ್ರಿನೂ ಐತೆ. ಅದಾದಮೇಲೆ ಮಾರನೇ ದಿನ ಬೆಳಗ್ಗೆ ಒಂದು 7:40ಕ್ಕೆ ಅವ್ರ ಕಡೆಯಿಂದ ಒಂದು 20-30 ಜನ ಬಂದಿದ್ರು ಮನೆಗೆ. ಪುನಃ ಡಿಮ್ಯಾಂಡ್ ಮಾಡಿದ್ರು, ನೀವು ಹೆಣ್ಣು ಕೊಡಿ, ಜೊತೆಗೆ ಇದು ಕೊಡಿ, ನಾವು ಮಾಡ್ಕೋತೀವಿ ಅಂತ ಪುನಃ ಕೇಳಿದ್ರು. ನಮ್ಮ ಮನೆಯವರು ಅಪ್ಪ ಕೊಡಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಅಪ್ಪನ ಮೇಲೆ ಏಟ್ ಮಾಡವ್ರೆ ಫಸ್ಟು. ಅದಾದಮೇಲೆ ಅವ್ರು ಬಂದಿದ್ದರಲ್ಲಿ ಹುಡುಗರು ಒಬ್ಬರು ನಮ್ಮ ಮಾವನಿಗೆ ತುಂಬ ಡೀಪಾಗಿ ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಅದರಿಂದ ತುಂಬ ಬ್ಲಡ್ ಲಾಸ್ ಆಗಿದೆ. ನನಗೂ 2-3 ಸತಿ ಥ್ರೆಟ್ನಿಂಗ್ ಕಾಲ್ ಪುನಃ ಬಂದೈತೆ. ನಾಳೆ ಏನಾದರೂ ನನಗೇನಾದರೂ ಆದರೆ ಅವರೇ ಜವಾಬ್ದಾರಿ. ನನಗೂ ನನ್ನ ಫ್ಯಾಮಿಲಿಗೂ ಏನಾದರೂ ಆದರೆ ಅವ್ರದ್ದೇ ಜವಾಬ್ದಾರಿ. ಸರ್, ಅವರೇ ಡಿಮ್ಯಾಂಡ್ ಮಾಡ್ತಾ ಇರೋದು. ನಾವು ಡಿಮ್ಯಾಂಡ್ ಮಾಡೋಕ್ಕೆ ಪಾಯಿಂಟೇ ಇಲ್ಲ ಅಲ್ಲಿ. ನಾವು ಡಿಮ್ಯಾಂಡ್ ಮಾಡಿ ಏನು ಮಾಡ್ತೀವಿ? ಹೆಂಗಿದ್ರು ಅವ್ರಿಗೆ ತಾನೇ ಕೊಡೋದು ಚಿನ್ನ. ನಾವೇನು ಇವ್ರನ್ನ ಚಿನ್ನ ಹಾಕ್ಸ್ಬಿಟ್ಟು ಕರ್ಕೊಂಡು ಇವ್ರಿಗೆ ಇಲ್ಲಿ ಕರ್ಕೊಂಡು ಬರಲ್ವಲ್ಲ, ಅವ್ರ ಮನೆಗೆ ತಾನೇ ಹೋಗೋದು. ಈ ವಿಚಾರವಾಗಿ ಮಾತುಕತೆ ನಡೆಸಲು ವರನ ಕಡೆಯವರು ವಧುವಿನ ಮನೆಗೆ ತೆರಳಿದ ವೇಳೆ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಕೋಪಗೊಂಡ ಎರಡೂ ಕಡೆಯವರು ಚಾಕು, ದೊಣ್ಣೆಗಳನ್ನ ಬಳಸಿ ಪರಸ್ಪರ ದಾಳಿ ನಡೆಸಿದ್ದಾರೆ. ಗಲಾಟೆಯಲ್ಲಿ 6 ಮಂದಿ ಗಾಯಗೊಂಡಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆ ಬಳಿಕ ಸಂಭ್ರಮದಿಂದ ಕಂಗೊಳಿಸಬೇಕಿದ್ದ ಕಲ್ಯಾಣ ಮಂಟಪ ಬಿಕೋ ಎನ್ನುತ್ತಿದ್ದು ಮದುವೆ ಸಂಪೂರ್ಣವಾಗಿ ರದ್ದಾಗಿದೆ. ಆದರೆ ಅವರು ಜಾಸ್ತಿ ಕೇಳ್ತಿದ್ರು ನಮ್ಮ ಅಪ್ಪ ಹತ್ರ. ಇವಾಗ ರೀಸೆಂಟಾಗಿ 3 ಲಕ್ಷನೂ ಕೇಳಿದ್ರು. ಕಾರ್ ಬೇಕು ಅಂದರು. ನಾವು ಕಾರ್ ಆಗಲ್ಲ ಅಂದ್ಬಿಟ್ಟು ಗಾಡಿ ಬುಕ್ ಮಾಡಿದ್ವಿ. ಅದು ಆಗಲ್ಲ ಅಂದ್ಬಿಟ್ಟು ನಿನ್ನೆ ಈ ಥರ ಕೇಳ್ತಾನೆ ಇದ್ದಾರಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಬಂದು ಹೊಡೆದಾಟ ಮಾಡಿ ನಮ್ಮ ಅಪ್ಪನಿಗೆ ಎಲ್ಲರನ್ನೂ ಹೊಡೆದವ್ರು. ಅವ್ರು ಮಾಡಿದ್ದು. ನಾನು ನಮ್ಮ ಅಕ್ಕನಿಗೆ ಮದುವೆ ಮಾಡಿಸ್ಕೊಡ್ತಾ ಇದ್ದೀನಿ. ನಾನು ಎಂತಕ್ಕೆ ಮಾಡ್ಕೊಡ್ತೀನಿ? 3 ವರ್ಷ ಲವ್ ಮಾಡಿದ್ದು ನಿಜಾನೆ. 3 ವರ್ಷದಿಂದನೂ ಅದೇ ನಡೀತಿರೋದು. ನನ್ನ ಹತ್ರ ಒಂದು ಮಾತು, ಆಚೆ ಅವ್ರ ಹತ್ರ ಒಂದು ಮಾತು. ಅವ್ರ ಮನೇಲಿ ಒಂದು ಮಾತಾಡೋದು, ನನ್ನ ಹತ್ರ ಒಂದು ಮಾತಾಡೋದು, ಡಬಲ್ ಗೇಮ್ ಆಡೋದು. ಯಾರು ಹುಡುಗ? ಅವರು ಈ ಥರ ಡಿಮ್ಯಾಂಡ್ ಮಾಡ್ತಾನೆ ಇದ್ದಾರಲ್ಲ, ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಕೊಳ್ಳೇಗಾಲ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಯತ್ನ ಪ್ರಕರಣ ದಾಖಲಾಗಿದ್ದು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಗಳನ್ನ ಬಂಧಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಎರಡೂ ಮನೆಗಳ ಬಳಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಒಟ್ಟಾರೆ ಮದುವೆಯ ಹಂತಕ್ಕೆ ಬಂದಿದ್ದ ಪ್ರೀತಿಯ ಕಥೆ ಚಿನ್ನಾಭರಣ ಮತ್ತು ಬೇಡಿಕೆಗಳ ನಡುವೆ ಮುರಿದು ಬಿದ್ದಿರುವುದು ವಿಷಾದನೀಯವೇ ಸರಿ.